ಎಲ್ರಿಗೂ ನಮಸ್ಕಾರ. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಯಾವ್ಯಾವ ಆರ್ಟಿಕಲ್ ಇಂಪಾರ್ಟೆಂಟ್ ಇದೆಯೋ ಅದನ್ನು ನಾವು ಡಿಸ್ಕಸ್ ಮಾಡ್ತಿದ್ದೀವಿ. 24 ಮೇ 2021 ದ ಹಿಂದೂ ನ್ಯೂಸ್ ಪೇಪರಿಂದ ಈ ಒಂದು ಆರ್ಟಿಕಲ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ನಾವು ಡಿಸ್ಕಸ್ ಮಾಡ್ತಿರೋಂಥ ಮೊದಲನೇ ಆರ್ಟಿಕಲು, ಇಂಡಿಯಾಸ್ ಡೀಪ್ ಸೀಸ್ ಆರ್ ಹೋಮ್ ಟು 4371 ಸ್ಪೆಸಿಸ್ ಇನ್ ಅ ಫಾನಾ, ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಸೊ ಈ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಏನು ಹೇಳ್ತಿದೆ ಅಂದರೆ, ಇಂಡಿಯಾದು ಡೀಪ್ ವಾಟರ್ಸ್ ಏನಿದೆ ಅಂದರೆ, ಈಗ ಇದು ಓಷನ್ ಅಂದರೆ ಇಲ್ಲಿಂದ 200 ಕಿಲೋಮೀಟರ್ ಡೆಪ್ತ್ ಆದಮೇಲೆ ಏನಿದೆ ಅದನ್ನು ಡೀಪ್ ಸಿ ಅಂತ ಕರಿತೀವಿ. ಈ ಒಂದು ಡೀಪ್ ಸಿನಲ್ಲಿ 4371 ಸ್ಪೆಸಿಸ್ಸು ಇದೆ, ಫಾನಾ ಇದೆ ಅಂತ ಹೇಳಿ ಈ ಒಂದು ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಹೇಳ್ತಿದೆ. ಸೊ ಇದ್ರ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಹ್ಯಾಸ್ ರಿಲೀಸ್ ಬುಕ್, ಅಂದರೆ ಈ ಒಂದು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟು, ಫಾರೆಸ್ಟ್, ಕ್ಲೈಮೇಟ್ ಚೇಂಜ್ ಏನಿದೆ ಒಂದು ಬುಕ್ನ ರಿಲೀಸ್ ಮಾಡಿದೆ. ಯಾವ ಬುಕ್ಕು ಅಂತಂದರೆ ಡೀಪ್ ಸಿ ಫಾನಲ್ ಡೈವರ್ಸಿಟಿ ಇನ್ ಇಂಡಿಯಾ. ಸೊ ಈ ಡೀಪ್ ಸಿ ಫಾನಲ್ ಡೈವರ್ಸಿಟಿ ಇನ್ ಇಂಡಿಯಾ ಅನ್ನೋ ಒಂದು ಬುಕ್ಕಲ್ಲಿ ಈ ಒಂದು ಸ್ಪೆಸಿಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಸೊ ಇದು ಡೀಪ್ ಸಿ ಎಕೋಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡ್ತಿದೆ. ಸೊ ಅಂದರೆ ಬಿಲೋ ಡೆಪ್ತ್ ಆಫ್ 200 ಮೀಟರ್, ನಾನು ಈಗೇನು ಎಕ್ಸ್ಪ್ಲೇನ್ ಮಾಡಿದೆ, ಈ 200 ಮೀಟರ್ ಡೆಪ್ತ್ ಒಳಗಡೆ ಇರುತ್ತಲ್ಲ, ಸೊ ಅಲ್ಲಿ ಇರೋವಂಥ ಸ್ಪೆಸಿಸ್ ಬಗ್ಗೆ ಇದು ಡಿಸ್ಕಸ್ ಮಾಡ್ತಿದೆ. ಇಲ್ಲಿಗೆ ಸೋಲಾರ್ ಎನರ್ಜಿ ರೀಚ್ ಆಗಲ್ಲ, ಅಂದರೆ ಸನ್ ರೇಸು ಈ 200 ಕಿಲೋಮೀಟರ್ನ ಬಿಟ್ಟು ಇನ್ನೂ ಡೆಪ್ತಿಗೆ ಹೋಗಲ್ಲ. ಓಕೆನಾ? ಸೊ ಸೋಲಾರ್ ಎನರ್ಜಿ ಹೋಗಲ್ಲ ಅಂತಂದರೆ ಅಲ್ಲಿ ಪ್ರೈಮರಿ ಪ್ರೊಡಕ್ಟಿವಿಟಿ ನಡೆಯಲ್ಲ, ಅಂದರೆ ಫೋಟೋಸಿಂಥಸಿಸ್ ನಡೆಯಲ್ಲ. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಆದರೂ ಕೂಡ ಅಲ್ಲಿ ಫಾನಸು ಎಕ್ಸಿಸ್ಟ್ ಇದೆ. ಈ ಒಂದು ವರ್ಕ್ ಏನಿದೆ ಇದು ಫಸ್ಟ್ ಪಬ್ಲಿಕೇಶನ್, ಅಂದರೆ ಈ ಥರ ಒಂದು ಬುಕ್ಕು, ಅಂದರೆ ಡೀಪ್ ಸಿ ಸ್ಪೆಸಿಸ್ ಬಗ್ಗೆ ಅವರು ಏನು ಸ್ಟಡಿ ಮಾಡಿ ರಿಲೀಸ್ ಮಾಡಿರೋಂಥ ಬುಕ್ಕಲ್ಲಿ ಇದು ಒಂದು ಫಸ್ಟ್ ಪಬ್ಲಿಕೇಶನ್ ಅಂತಲೇ ಹೇಳ್ಬೋದು. ಸೊ ಡೀಪ್ ಸಿ ಫಾನಾ ಒಂದು ವಾಸ್ಟ್ ಡೈವರ್ಸಿಟಿ, ಅಂದರೆ ಯುನಿಸೆಲ್ಯುಲರ್ ಯೂಕ್ಯಾರಿಯೇಟ್ಸ್ ಇರುತ್ತೆ, ಸ್ಪಾಂಜಸ್ ಇರುತ್ತೆ, ಕೋರಲ್ಸು, ಫಿಶಸ್ಸು, ಮ್ಯಾಮಲ್ಸು. ಸೊ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಮಲ್ಸ್ನ ನಾವು ಈ ಒಂದು ಡೀಪ್ ಸೀನಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಇದ್ರ ರಿಲೇಟೆಡ್ ಆಗಿ ಕೆಲವೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ನ ಕನ್ಸಿಡರ್ ಮಾಡಿದ್ರೆ, ಇಂಡಿಯಾದಲ್ಲಿ ಡೀಪ್ ಸಿ ಫಾನಾ ಎಷ್ಟಿದೆ ಅಂದರೆ ಆಲ್ಮೋಸ್ಟ್ 4371 ಸ್ಪೆಸಿಸ್ ಇದೆ. ಈ ಒಂದು 4371 ಸ್ಪೆಸಿಸಲ್ಲಿ 2766 ಸ್ಪೆಸಿಸು ಅರೇಬಿಯನ್ ಸೀನಲ್ಲಿದೆ, 1964 ಸ್ಪೆಸಿಸು ಬೇ ಆಫ್ ಬೆಂಗಾಲಲ್ಲಿದೆ, 396 ಸ್ಪೆಸಿಸು ಅಂಡಮಾನ್ ಸೀನಲ್ಲಿದೆ, 253 ಸ್ಪೆಸಿಸು ಲಕ್ಷದ್ವೀಪ ಸೀನಲ್ಲಿದೆ. ಸೊ ಅಂದರೆ ಅರೇಬಿಯನ್ ಸಿಯಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಸ್ಪೆಸಿಸ್ನ ನಾವು ಅಬ್ಸರ್ವ್ ಮಾಡ್ಬೋದು. ಈ ಒಂದು 4371 ಸ್ಪೆಸಿಸಲ್ಲಿ 1032 ಸ್ಪೆಸಿಸು ಪ್ರೊಟಿಸ್ಟಾ ಕಿಂಗ್ಡಮ್ಗೆ ಬಿಲಾಂಗ್ ಆದರೆ 3399 ಸ್ಪೆಸಿಸು ಕಿಂಗ್ಡಮ್ ಅನಿಮಲಿಯಾಗೆ ಬಿಲಾಂಗ್ ಆಗಿದೆ. ಸೊ ದಿಸ್ ಆರ್ ದ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಇದು ಈ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ಇಂದ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್, ಇಂಡಿಯಾ ಪುಷ್ ಟು WHO ಅಪ್ರೂವಲ್ ಫಾರ್ ಕೋವ್ಯಾಕ್ಸಿನ್, ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಲ್ಲಿ ಕೋವ್ಯಾಕ್ಸಿನ್ನ ಅಪ್ರೂವ್ ಮಾಡೋದಕ್ಕೋಸ್ಕರ ಇಂಡಿಯಾ ಟ್ರೈ ಮಾಡ್ತಿದೆ. ಏನಕ್ಕೋಸ್ಕರ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ EUL ಅಂದರೆ ಎಮರ್ಜೆನ್ಸಿ ಯೂಸ್ ಲೈಸೆನ್ಸಿಂಗ್ ಪ್ರೊಸೀಜರ್ ಅಂತ. ಸೊ ಈ ಒಂದು ಪ್ರೊಸೀಜರ್ ಅಂಡರಲ್ಲಿ ಇದನ್ನು ರಿಜಿಸ್ಟರ್ ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇಂಡಿಯಾ ಕಷ್ಟಪಡ್ತಿದೆ. ಓಕೆನಾ? ಏನಕ್ಕೋಸ್ಕರ ಅಂದರೆ ಏನಿದು EUL ಅಂದರೆ ಎಮರ್ಜೆನ್ಸಿ ಯೂಸ್ ಲಿಸ್ಟಿಂಗ್ ಪ್ರೊಸೀಜರ್ ಆಫ್ WHO ಅಂದರೆ ಏನು ಅಂದರೆ ಇದೊಂದು ರಿಸ್ಕ್ ಬೇಸ್ಡ್ ಪ್ರೊಸೀಜರ್, ಆಯಿತಾ? ಅಂದರೆ ಇದು ಏನು ಮಾಡುತ್ತೆ ಅಂದರೆ ಅಸೆಸ್ಸಿಂಗ್ ಮಾಡುತ್ತೆ, ಮತ್ತು ಅನ್ಲೈಸೆನ್ಸ್ಡ್ ವ್ಯಾಕ್ಸಿನ್ಸ್ ಏನಿರುತ್ತೆ ಅದನ್ನು ಲೀಸ್ಟ್ ಮಾಡುತ್ತೆ, ಮತ್ತು ಅನ್ಲೈಸೆನ್ಸ್ಡ್ ಥೆರಪಿಸ್ಟು ಮತ್ತು ವಿಟ್ರೋ ಡಯಾಗ್ನೋಸ್ಟಿಕ್ಸು ಇವ್ರನ್ನೆಲ್ಲರನ್ನೂ ಲಿಸ್ಟ್ ಮಾಡುತ್ತೆ. ಅಂದರೆ ಎಮರ್ಜೆನ್ಸಿ ಯೂಸಿಂಗ್ ಮಾತ್ರ ಅವನ್ನ ಯೂಸ್ ಮಾಡ್ಬೋದಿರುತ್ತೆ. ಇದು ಎಮರ್ಜೆನ್ಸಿ ಯೂಸ್ ಲಿಸ್ಟಿಂಗ್ ಪ್ರೊಸೀಜರು. ಸೊ ಇದರಲ್ಲಿ ಆಲ್ರೆಡಿ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಏನು ತಯಾರು ಮಾಡಿದೆ ಕೋವಿಶೀಲ್ಡು, ಇದು ಆಲ್ರೆಡಿ ರಿಜಿಸ್ಟರ್ ಆಗಿದೆ. ಬಟ್ ಈ ಒಂದು ಕೋವ್ಯಾಕ್ಸಿನು ಕೂಡ ಇದರ ಅಂಡರಲ್ಲಿ ತೊಗೊಂಡು ಬರಬೇಕು ಅಂತ ಇಂಡಿಯಾ ಟ್ರೈ ಮಾಡ್ತಿದೆ. ಸೊ ಇದ್ರ ರಿಲೇಟೆಡ್ ಆಗಿ ನೆಕ್ಸ್ಟ್ ಒಂದು MCQ ನೋಡೋದಾದರೆ,
ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಎಮರ್ಜೆನ್ಸಿ ಯೂಸ್ ಲಿಸ್ಟಿಂಗ್. ಇದು ಒಂದು ರಿಸ್ಕ್ ಬೇಸ್ಡ್ ಪ್ರೊಸೀಜರ್ ಆಯಿತಾ. ಏನಕ್ಕೋಸ್ಕರ ಅಂದರೆ ಲಿಸ್ಟಿಂಗ್ ಅನ್ಲೈಸೆನ್ಸ್ಡ್ ವ್ಯಾಕ್ಸಿನ್ ಆ್ಯಂಡ್ ಥೆರಪಿಸ್ಟ್. ಇದ್ರದ್ದು ಏಮ್ ಏನಂದರೆ ಎಕ್ಸ್ಪಿಡಿಯೇಟ್ ಅವೈಲಬಿಲಿಟಿ ಆಫ್ ದೀಸ್ ಪ್ರಾಡಕ್ಟ್ ಟು ಪೀಪಲ್ ಅಫೆಕ್ಟೆಡ್ ಬೈ ಹೆಲ್ತ್ ಎಮರ್ಜೆನ್ಸಿ. ಸೊ ಯಾರ್ಯಾರು ಎಮರ್ಜೆನ್ಸಿ ಸಿಚುವೇಶನಲ್ಲಿ ಇರ್ತಾರೆ, ಯಾರು ಹೆಲ್ತ್ ಎಮರ್ಜೆನ್ಸಿ ಸಿಚುವೇಶನಲ್ಲಿ ಇರುತ್ತೆ ಅಂಥವರಿಗೆ ಮಾತ್ರ ಈ ಒಂದು ಮೆಡಿಸನ್ಸ್ನ ಯೂಸ್ ಮಾಡ್ಬೋದು ಅಂತ ಹೇಳಿ ಇದು ಹೇಳ್ತಿದೆ. ಸೊ ಇದು ಕರೆಕ್ಟಾ, ಇವೆರಡು ಸ್ಟೇಟ್ಮೆಂಟ್ ಕರೆಕ್ಟಾ ಅಂತ ಥಿಂಕ್ ಮಾಡಿ ಆನ್ಸರ್ ಮಾಡಿ. ಸೊ ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗೋದಾದರೆ, ನೋ ಆಕ್ಸೆಸ್ ಟು ಇಮೇಜಸ್ ಆಫ್ ಅವರ್ ನ್ಯೂಕ್ಲಿಯರ್ ಸೈಟ್ ಇರಾನ್. ಸೊ ಇರಾನ್ ಏನು ಹೇಳ್ತಿದೆ, ನಮ್ಮ ಸ್ಟೇಟಲ್ಲಿರೋ ಅಂದರೆ ಇರಾನ್ ಕಂಟ್ರಿನಲ್ಲಿ ಇರೋವಂಥ ನ್ಯೂಕ್ಲಿಯರ್ ಸೈಟ್ಸಲ್ಲಿ ಇರೋವಂಥ ಇಮೇಜಸ್ಗೆ ಆಕ್ಸೆಸ್ನ ಕೊಡಲ್ಲ ಅಂತ ಹೇಳಿ ಇರಾನು ಹೇಳ್ತಿದೆ. ಸೊ ಆದರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಏನಿದೆ, ಸೊ ಇದೇನು ಮಾಡ್ತಿದೆ, ಹಂಡ್ರೆಡ್ಸ್ ಆಫ್ ಥೌಸಂಡ್ಸ್ ಆಫ್ ಇಮೇಜಸ್ನ ಅದ್ರದ್ದು ಸೊಫೆಸ್ಟಿಕೇಟೆಡ್ ಸರ್ವೇಲೆನ್ಸ್ ಕ್ಯಾಮ್ರಾಸ್ ಏನಿದೆ ಅದರಲ್ಲಿ ಕ್ಯಾಪ್ಚರ್ ಮಾಡಿರೋಂಥ ಹಂಡ್ರೆಡ್ಸ್ ಆಫ್ ಥೌಸಂಡ್ಸ್ ಆಫ್ ಇಮೇಜಸ್ನ ಯೂಸ್ ಮಾಡಿಕೊಂಡು ಅದನ್ನು ಅನಲೈಸ್ ಮಾಡಿ ಕೆಲವೊಂದು ಅಡಿಷ್ನಲ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದೆ. ಸೊ ಈ ಒಂದು ಅಡಿಷ್ನಲ್ ಪ್ರೋಟೋಕಾಲ್ಸ್ ಏನು ಹೇಳ್ತಿದೆ ಅಂದರೆ, ಅದೇನು ಕಲೆಕ್ಟ್ ಮಾಡಿದೆ ಅದನ್ನು ಅಡಿಷ್ನಲ್ ವೆರಿಫೈ ಮಾಡಬೇಕು. ಸೊ ಈ ಒಂದು IAEA ಅಂದರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಏನಿದೆ ಅದು ಎಫೆಕ್ಟಿವ್ ಆಗಿ ಎಫಿಷಿಯನ್ಸ್ ಆಗಿ ಈ ಪ್ರೋಟೋಕಾಲ್ನ ಇಂಪ್ರೂವ್ ಮಾಡಬೇಕಂದ್ರೆ ಇನ್ನೂ ಕೆಲವೊಂದು ಮೆಷರ್ಸ್ನ ತೊಗೊಳ್ಬೇಕು ಅಂತ ಹೇಳ್ತಿದೆ. ಸೊ ಈ ಒಂದು ನ್ಯೂಕ್ಲಿಯರ್ ಪ್ರೋಗ್ರಾಮ್ ಬಗ್ಗೆ ಅದು ಅಲ್ಲಿನೂ ಸ್ಟಡಿ ನಡೆಸಬೇಕು ಅಂತ ಹೇಳ್ತಿದೆ. ಸೊ ಈ ಒಂದು ಪ್ರೋಟೋಕಾಲ್ ಅಂಡರಲ್ಲಿ IAEAಗೆ ಏನು ಮಾಡ್ತಿದೆ, ಪಿಕ್ಚರ್ ಆಫ್ ಸ್ಟೇಟ್ಸ್ ಅಂದರೆ ನ್ಯೂಕ್ಲಿಯರ್ ಪ್ರೋಗ್ರಾಮ್ಸ್ ಏನಿದೆ, ಪ್ಲ್ಯಾನ್ಸ್ ಏನಿದೆ, ನ್ಯೂಕ್ಲಿಯರ್ ಮೆಟೀರಿಯಲ್ಸ್ ಹೋಲ್ಡಿಂಗು, ಟ್ರೇಡು, ಇದೆಲ್ಲದ್ರದ್ದು ಫುಲ್ ಪಿಕ್ಚರ್ ಬೇಕಾಗಿದೆ. ಸೊ ಇದೇನು ಮಾಡಬೇಕು, ಇದು ಎಬಿಲಿಟಿನ ಜಾಸ್ತಿ ಮಾಡ್ಕೊಳ್ಳೋದ್ರ ಜೊತೆಗೆ ಗ್ರೇಟರ್ ಅಶ್ಯೂರೆನ್ಸ್ನ ಪ್ರೊವೈಡ್ ಮಾಡಬೇಕು. ಸೊ ಅಂದರೆ ಇಲ್ಲಿ ಯಾವ ಥರ ನ್ಯೂಕ್ಲಿಯರ್ ಆ್ಯಕ್ಟಿವಿಟೀಸ್ ನಡೀತಿದೆ ಮತ್ತು ಯಾವ್ಯಾವ ಥರ ಮೆಟೀರಿಯಲ್ಸ್ ಅಲ್ಲಿ ಪ್ರೆಸೆಂಟ್ ಇದೆ, ಸೊ ಇದನ್ನೆಲ್ಲನೂ ತಿಳ್ಕೊಳ್ಬೇಕು ಅಂತ ಹೇಳಿ ಈ ಒಂದು ಪ್ರೋಟೋಕಾಲ್ ಮೂಲಕ ಹೇಳ್ತಿದೆ. ಆದರೆ ಇರಾನ್ ಏನು ಮಾಡ್ತಿದೆ, ಈ ಥರ ನ್ಯೂಕ್ಲಿಯರ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ IAEAಗೆ ಪರ್ಮಿಷನ್ ಕೊಡ್ತಾಯಿಲ್ಲ. ಸೊ ನಾವು ಇದು ಜಸ್ಟ್ ಒಂದು ಕರೆಂಟ್ ಅಫೇರ್ಸ್ ನ್ಯೂಸ್. ಅಂದರೆ IAEA ಏನು ಮಾಡ್ತಿದೆ, ಅಲ್ಲಿಗೆ ಹೋಗಿ ನ್ಯೂಕ್ಲಿಯರ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಮುಂದೆ ಬರ್ತಿದೆ. ಬಟ್ ಇರಾನ್ ಏನಿದೆ ಪರ್ಮಿಷನ್ ಕೊಡ್ತಾ ಇಲ್ಲ. ಸೊ ನಾವು ಹಾಗಾಗಿ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಕೆಲವೊಂದು ಪಾಯಿಂಟನ್ನು ನಾವು ತಿಳ್ಕೊಬೇಕಾಗುತ್ತೆ. IAEA ಈಸ್ ಅನ್ ಅಟೋನಾಮಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಸೊ ಇದರಿಂದ ಇದು ಎಲ್ಲಿದೆ ಅಂದರೆ ವಿತಿನ್ ಯುನೈಟೆಡ್ ನೇಷನ್ಸ್ ಸಿಸ್ಟಮ್ ಒಳಗಡೆ ಇದು ಬರುತ್ತೆ. ಸೊ ಇದನ್ನು 1957 ಕ್ರಿಯೇಟ್ ಮಾಡಿದ್ರು ಇನ್ ರೆಸ್ಪಾನ್ಸ್ ಟು ದ ಡೀಪ್ ಫಿಯರ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ಇಟ್ ಈಸ್ ಜನರೇಟೆಡ್ ಡಿಸ್ಕವರೀಸ್ ಆ್ಯಂಡ್ ಡ್ರೈವರ್ಸ್ ಯೂಸ್ ನ್ಯೂಕ್ಲಿಯರ್ ಟೆಕ್ನಾಲಜಿ. ಸೊ ಇದ್ರ ಫಂಕ್ಷನ್ ಏನು ಅಂದರೆ ಇಂಟರ್ ಗೌರ್ಮೆಂಟಲ್ ಫೋರಮ್ ಫಾರ್ ಸೈಂಟಿಫಿಕ್ ಆ್ಯಂಡ್ ಟೆಕ್ನಿಕಲ್ ಕೋಆಪರೇಷನ್ ಇನ್ ದ ನ್ಯೂಕ್ಲಿಯರ್ ಫೀಲ್ಡ್. ಸೊ ಇದೇನು ಮಾಡುತ್ತೆ, ಇದೊಂದು ಇಂಟರ್ ಗೌರ್ಮೆಂಟಲ್ ಫೋರಮ್ ಅಂದರೆ ಸೈಂಟಿಫಿಕ್ ಮತ್ತು ಟೆಕ್ನಿಕಲ್ ಕೋಆಪರೇಷನ್ಗೆ ಇದು ಹೆಲ್ಪ್ ಮಾಡ್ತಿದೆ. ಇಟ್ ವರ್ಕ್ಸ್ ಫಾರ್ ದ ಸೇಫ್ ಆ್ಯಂಡ್ ಸೆಕ್ಯೂರ್ ಆ್ಯಂಡ್ ಪೀಸ್ಫುಲ್ ಯೂಸಸ್ ಆಫ್ ನ್ಯೂಕ್ಲಿಯರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಅಂದರೆ ನ್ಯೂಕ್ಲಿಯರ್ ಸೈನ್ಸ್ ಮತ್ತು ಟೆಕ್ನಾಲಜಿನ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು, ಸೇಫಾಗಿ ಯೂಸ್ ಮಾಡಬೇಕು, ಸೆಕ್ಯೂರಾಗಿ ಯೂಸ್ ಮಾಡಬೇಕು, ಪೀಸ್ಫುಲ್ಲಾಗಿ ಯೂಸ್ ಮಾಡಬೇಕು ಅನ್ನೋದ್ರ ಕಡೆಗೆ ಇದು ಗಮನ ಹಾಕುತ್ತೆ. ಇಟ್ ಕಾಂಟ್ರಿಬ್ಯೂಟ್ಸ್ ಟು ದ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಆಫ್ ದ ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಆಂಬಿಷನ್ ಏನಿದೆ ಇದಕ್ಕೆ ಇದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದರೆ ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲ್ಯಾನ್ ಆಫ್ ಆ್ಯಕ್ಷನ್. ಸೊ ಈ ಒಂದು ಜಾಯಿಂಟ್ ಕಾಂಪ್ರಹೆನ್ಷನ್ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನಿದೆ ಇದೊಂದು ಅಗ್ರಿಮೆಂಟ್. ಇದು ಯಾರ ಮಧ್ಯೆ ಆಗಿದೆ ಅಂದರೆ ಇರಾನ್ ಮತ್ತು P5+1 ಕಂಟ್ರಿ ಮಧ್ಯೆ ಆಗಿದೆ. P5+ ಕಂಟ್ರೀಸ್ ಯಾವ್ದ್ಯಾವುದು ಅಂದರೆ ಚೀನಾ, ಫ್ರಾನ್ಸ್, ಜರ್ಮನಿ, ರಷ್ಯಾ, ಯುನೈಟೆಡ್ ಕಿಂಗ್ಡಮ್ ಆ್ಯಂಡ್ ಯುನೈಟೆಡ್ ಸ್ಟೇಟ್. ಯಾವಾಗ ಇದನ್ನು ಸೈನ್ ಮಾಡಿದ್ರು ಅಂದರೆ July 14, 2015. ಇದೊಂದು ನ್ಯೂಕ್ಲಿಯರ್ ಡೀಲ್ ಆಯಿತಾ. ಸೊ UN ಸೆಕ್ಯೂರಿಟಿ ಕೌನ್ಸಿಲು ಮಾಡ್ಕೊಂಡಿರೋಂಥ ನ್ಯೂಕ್ಲಿಯರ್ ಡೀಲ್. ಇದು ಏನು ಹೇಳುತ್ತೆ ಅಂದರೆ ಕೆಲವೊಂದು ಸಿಗ್ನಿಫಿಕೆಂಟ್ ರೆಸ್ಟ್ರಿಕ್ಷನ್ನ ಹಾಕ್ಕೊಡುತ್ತೆ.
ನ್ಯೂಕ್ಲಿಯರ್ ಪ್ರೋಗ್ರಾಮ್ ಮೇಲೆ, ಅಂದರೆ ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಮೇಲೆ ಕೆಲವೊಂದು ರೀಸನಬಲ್ ರಿಸ್ಟ್ರಿಕ್ಷನ್ ಹಾಕಿದೆ. ಈ ಒಂದು ರಿಸ್ಟ್ರಿಕ್ಷನ್ಗೆ ಎಕ್ಸ್ಚೇಂಜ್ ಆಗಿ ಇವರಿಗೆ ಸ್ಯಾಂಕ್ಷನ್ ರಿಲೀಫ್ನ ಕೊಟ್ಟಿದೆ ಇರಾನ್ಗೆ. ಸೊ ಈ ಒಂದು ಇರಾನ್ಸ್ ಕಂಪ್ಲೇಂಟ್ಸ್ ಏನಿದೆ ಇದನ್ನು ಯಾರು ವೆರಿಫೈ ಮಾಡಬೇಕು ಅಂದರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ವೆರಿಫೈ ಮಾಡಬೇಕು, ಅಂದರೆ ಕರೆಕ್ಟಾಗಿ ಈ ಒಂದು ರೂಲ್ಸ್ನ ಫಾಲೋ ಮಾಡ್ತಿದೆಯಾ ಅಂತ. ಅಗ್ರಿಮೆಂಟಲ್ಲಿ ಏನು ಸೆಟ್ ಮಾಡಿದ್ದಾರೆ ಆ ಒಂದು ರಿಕ್ವೈರ್ಮೆಂಟ್ಸ್ನ ಇದು ಮೀಟ್ ಆಗಿದೆಯಾ ಅಂತ ಹೇಳಿ IAEA ಏನು ವೆರಿಫೈ ಮಾಡುತ್ತೆ. ಸೊ ಇರಾನ್ ವೆರಿಫೈಡ್ ಕಂಪ್ಲೇಂಟ್ಸ್ ವಿತ್ ಅ ಡೀಲ್, ಅಂದರೆ ಇರಾನು ಈ ಒಂದು ಏನಿದೆ ಡೀಲ್ ಅಂಡರಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಿದ್ರು ಕೂಡ ಯುನೈಟೆಡ್ ಸ್ಟೇಟ್ ಏನು ಮಾಡ್ತು, ಈ ಒಂದು ಅಗ್ರಿಮೆಂಟಿಂದ May 8, 2018 ವಿಡ್ರಾ ಮಾಡ್ಕೊಳ್ತು. ಮತ್ತು ಏನು ಸ್ಯಾಂಕ್ಷನ್ಸ್ ಇತ್ತು ಅದನ್ನು ಮತ್ತೆ ರೀಇಂಪೋಸ್ ಮಾಡ್ತು ಇರಾನ್ ಮೇಲೆ. ಸೊ ಇದರಿಂದ ಏನಾಯಿತು, ಇರಾನ್ ಪಾರ್ಲಿಮೆಂಟ್ ಏನು ಮಾಡ್ತು, UN ಇನ್ಸ್ಪೆಕ್ಷನ್ ಏನಿತ್ತು ಅದನ್ನು ಸಸ್ಪೆಂಡ್ ಮಾಡ್ತು. ಸೊ ನ್ಯೂಕ್ಲಿಯರ್ ಫೆಸಿಲಿಟಿ ಬಗ್ಗೆ ಇನ್ಫಾರ್ಮೇಷನ್ನ ಅವರಿಗೆ ಕೊಡೋದನ್ನು ಸ್ಟಾಪ್ ಮಾಡ್ತು. ಈ ಒಂದು ರಿಲೀಫಿಂದ, ಅಂದರೆ ಈ ಒಂದು ಸ್ಯಾಂಕ್ಷನ್ಸ್ ಏನಿದೆ ಅದರಿಂದ ರಿಲೀಫ್ನ ನಮಗೆ ಪ್ರೊವೈಡ್ ಮಾಡೋವರೆಗೂ ಯಾವುದೇ ರೀತಿಯಾದಂಥ ಈ ಒಂದು ಇನ್ಸ್ಪೆಕ್ಷನ್ಗೆ ನಾವು ಅವಕಾಶ ಕೊಡಲ್ಲ ಅಂತ ಹೇಳಿ ಇರಾನ್ ಪಾರ್ಲಿಮೆಂಟು ಒಂದು ಬಿಲ್ನ ಪಾಸ್ ಮಾಡುತ್ತೆ. ಸೊ ಹಂಗಂದರೆ ಎಕನಾಮಿಕ್ ಸ್ಯಾಂಕ್ಷನ್ ಅಂದರೆ ಏನು, ಇದು ಒಂದು ಕಮರ್ಷಿಯಲ್ ಅಥವಾ ಫೈನಾನ್ಷಿಯಲ್ ಪೆನಾಲ್ಟೀಸ್. ಇದನ್ನು ಏನಕ್ಕೆ ಅಪ್ಲೈ ಮಾಡ್ತಾರೆ ಅಂದರೆ ಕಂಟ್ರೀಸ್ ಮೇಲೆ, ಸೆಲ್ಫ್ ಗವರ್ನಿಂಗ್ ಸ್ಟೇಟ್ ಅಟ್ ಗ್ರೂಪ್ ಆಫ್ ಇಂಡಿವಿಜುವಲ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಮೇಲೆ ಸ್ಯಾಂಕ್ಷನ್ಸ್ನ ಅಪ್ಲೈ ಮಾಡ್ತಿದ್ದಾರೆ ಅಂದರೆ ನಮ್ಮ ಕಂಟ್ರಿನಲ್ಲಿ ಏನೋ ಒಂದು ಒಳಿತನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಬೇರೆ ಕಂಟ್ರಿ ಮೇಲೆ ಈ ಒಂದು ಎಕನಾಮಿಕ್ ಸ್ಯಾಂಕ್ಷನ್ಸ್ನ ಹಾಕ್ತೀವಿ. ಸೊ ಅದು ಕಮರ್ಷಿಯಲ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಪೆನಾಲ್ಟೀಸ್ ಆದ್ರೂ ಆಗಿರ್ಬೋದು. ಸೊ ಈ ಥರ USA ಇರಾನ್ ಮೇಲೆ ಈ ಒಂದು ಪೆನಾಲ್ಟೀಸ್ನ ಹಾಕಿತ್ತು. ನೆಕ್ಸ್ಟ್ ಇದ್ರ ರಿಲೇಟೆಡ್ ಒಂದು MCQ ನೋಡೋದಾದರೆ, IAEA is an autonomous international organization within the United Nations system. It works for the safe, secure and peaceful uses of nuclear science and technology. It is a founding member of IAEA. ಸೊ ಇದರಲ್ಲಿ ಯಾವ್ದು ಕರೆಕ್ಟು ಅಂತ ನೀವು ಚೂಸ್ ಮಾಡಿ ಆನ್ಸರ್ ಮಾಡಿ. ಸೊ ಕಾಂಗೋ ವಾಲ್ಕನೋ ಸ್ಪೇರ್ಸ್ ಗೋಮಾ ಸಿಟಿ. ಸೊ ಅಂದರೆ ಗೋಮಾ ಸಿಟಿನಲ್ಲಿ ವಾಲ್ಕನೋಸು ಬಂದಿದೆ, ಅಂದರೆ ಜ್ವಾಲಾಮುಖಿ ಬಂದಿದೆ. ಸೊ ಯಾಕೆ ಈ ಜ್ವಾಲಾಮುಖಿ ಬಂದಿದೆ, ಏನೇನು ಪ್ರಾಬ್ಲಮ್ ಆಗಿದೆ ಅಂದರೆ ಕಾಂಗೋಸ್ ಮೌಂಟ್ ನಿಯಾರಾಂಗಾಂಗೋ ಅಂದರೆ ಇಲ್ಲಿ ವಾಲ್ಕನೋ ಎರಪ್ಷನ್ ಆಗಿದೆ. ಸೊ ಇದು ಎಷ್ಟು ಆಲ್ಮೋಸ್ಟ್ 500 ಹೋಮ್ಸ್ನ ಡೆಸ್ಟ್ರಾಯ್ ಮಾಡಿದೆ. ಸೊ ವಾಲ್ಕನೋಸ್ ಹೆಂಗಾಗುತ್ತೆ ಅಂದರೆ ಎಲ್ಲಿ ಅರ್ತ್ ಕ್ರಸ್ಟ್ ಓಪನಿಂಗ್ ಇರುತ್ತೆ ಅಲ್ಲಿಂದ ಲಾವಾ, ವಾಲ್ಕನಿಕ್ ಆ್ಯಶ್ ಮತ್ತು ಗ್ಯಾಸಸ್ಸು ಎಸ್ಕೇಪ್ ಆಗುತ್ತೆ. ಎಲ್ಲಿಂದ ಇದು ಎಸ್ಕೇಪ್ ಆಗುತ್ತೆ ಅಂದರೆ ಮ್ಯಾಗ್ಮಾ ಚೇಂಬರಿಂದ ಇದು ಎಸ್ಕೇಪ್ ಆಗುತ್ತೆ. ಸೊ ಈ ವಾಲ್ಕನೋಸ್ ಎಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಅಂದರೆ ಆಲ್ಮೋಸ್ಟ್ ಟೆಕ್ಟಾನಿಕ್ ಪ್ಲೇಟ್ಸ್ ಎಲ್ಲಿ ಡೈವರ್ಜ್ ಆಗ್ತಿರುತ್ತೆ ಇಲ್ಲ ಕನ್ವರ್ಜ್ ಆಗ್ತಿರುತ್ತೆ ಅಲ್ಲಿ ನಾವು ತುಂಬ ಇದನ್ನು ಅಬ್ಸರ್ವ್ ಮಾಡ್ತೀವಿ. ಇದೆಲ್ಲನೂ ಜಾಸ್ತಿ ಆಲ್ಮೋಸ್ಟ್ ಅಂಡರ್ ವಾಟರಲ್ಲೇ ಇದೆ. 75% ಆಫ್ ದ ವರ್ಲ್ಡ್ಸ್ ಮೋಸ್ಟ್ ಆ್ಯಕ್ಟಿವ್ ವಾಲ್ಕನೋಸ್ನ ನಾವು ಎಲ್ಲಿ ನೋಡ್ಬೋದು ಅಂದರೆ ರಿಂಗ್ ಆಫ್ ಫೈರಲ್ಲಿ. ರಿಂಗ್ ಆಫ್ ಫೈರ್ ಎಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ ಅಂದರೆ ಪೆಸಿಫಿಕ್ ಓಷನಲ್ಲಿ, ಅಂದರೆ 25,000 ಮೈಲ್ ಲಾಂಗ್ ಇದೆ ಈ ರಿಂಗ್ ಆಫ್ ಫೈರು. ಇದೊಂದು ಹಾರ್ಸ್ ಶೂ ಶೇಪ್ಡ್ ಝೋನ್, ಅಂದರೆ ಇದು ಎಷ್ಟು ಸ್ಟ್ರೆಚಸ್ ಇದೆ ಅಂದರೆ ಸೌತರ್ನ್ ಟಿಪ್ ಆಫ್ ಸೌತ್ ಅಮೇರಿಕಾ ಇಂದ ಹಿಡಿದು ವೆಸ್ಟರ್ನ್ ಕೋಸ್ಟ್ ಆಫ್ ನಾರ್ತ್ ಅಮೇರಿಕಾ ಮತ್ತು ಬೆರಿಂಗ್ ಸಿ ಟು ಜಪಾನು ಆ್ಯಂಡ್ ನ್ಯೂಜಿಲೆಂಡ್. ಸೊ ಇದು ವಾಸ್ಟ್ನೆಸ್ ಎಷ್ಟಿದೆ, ಸೌತ್ ಅಮೇರಿಕನ್ ಟಿಪ್ಪಿಂದ ನ್ಯೂಜಿಲ್ಯಾಂಡ್ವರೆಗೂ ಹಾರ್ಸ್ ಶೂ ಶೇಪಲ್ಲಿ ಇದು ಹರಡ್ಕೊಂಡಿದೆ. ಇದನ್ನು ನಾವು ಡಯಾಗ್ರಾಮ್ ಮೂಲಕ ನೋಡೋದಾದರೆ ದಿಸ್ ಇಸ್ ಸೌತರ್ನ್ ಟಿಪ್ ಆಫ್ ಸೌತ್ ಅಮೇರಿಕಾ, ಇಲ್ಲಿಂದ ಹಿಡಿದು ದಿಸ್ ಇಸ್ ನಾರ್ತನ್ ಅಮೇರಿಕಾ ಆ್ಯಂಡ್ ದಿಸ್ ಇಸ್ ಜಪಾನ್ ಆ್ಯಂಡ್ ದಿಸ್ ಇಸ್ ಇಂಡೋನೇಷ್ಯಾ ಆ್ಯಂಡ್ ಆಲ್ ಆ್ಯಂಡ್ ದಿಸ್ ಇಸ್ ನ್ಯೂಜಿಲೆಂಡ್. ಸೊ ಈ ಒಂದು ಶೇಪಲ್ಲಿ ಇದು ಸ್ಪ್ರೆಡ್ ಆಗಿದೆ. ಸೊ 75% ಆಫ್ ದ ವಾಲ್ಕನೋಸು ನಮಗೆ ಇಲ್ಲೇ ಅಬ್ಸರ್ವ್ ಮಾಡ್ಬೋದು. ಎಲ್ಲನೂ ಆಲ್ಮೋಸ್ಟ್ ಟ್ರೆಂಚ್ ಹತ್ರನೇ ಇದೆ. ಫಾರ್ ಎಕ್ಸಾಂಪಲ್ ಪೆರು ಚಿಲಿ ಟ್ರೆಂಚ್ ಇದೆ, ಇಲ್ಲಿ ಮಿಡಲ್ ಅಮೇರಿಕನ್ ಟ್ರೆಂಚ್ ಇದೆ,
ಅಲ್ಯೂಟಿಯನ್ ಟ್ರೆಂಚ್ ಇದೆ, ಕುರೈಲ್ ಟ್ರೆಂಚ್ ಇದೆ, ಜಪಾನ್ ಟ್ರೆಂಚ್ ಇದೆ, ಹಿಜು ಬೊನೈನ್ ಟ್ರೆಂಚ್ ಇದೆ, ರುಕೆನ್ ಟ್ರೆಂಚು, ಫಿಲಿಪಿನ್ ಟ್ರೆಂಚು, ಮರಿಯಾನೆ ಟ್ರೆಂಚ್ ಅಂದರೆ ಮೋಸ್ಟ್ ಡೀಪೆಸ್ಟ್ ಟ್ರೆಂಚ್ ಅಂತಲೇ ಹೇಳ್ಬೋದು. ಮತ್ತು ಬುಗುವಲಿನೆ ಟ್ರೆಂಚು, ಜಾವಾ ಟ್ರೆಂಚು, ಟೋಂಗಾ ಟ್ರೆಂಚು. ಸೊ ಅಂದರೆ ಆಲ್ಮೋಸ್ಟ್ ವಾಲ್ಕನೋಸ್ ಎಲ್ಲ ಟ್ರೆಂಚ್ ನಿಯರ್ ಟು ಟ್ರೆಂಚಲ್ಲಿ ಜಾಸ್ತಿ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗೋದಾದರೆ ಮೈನರ್ ಫೇಸ್ ಆಫ್ ಇನ್ ಗ್ಯಾಲ್ವನ್ ವ್ಯಾಲಿ, ಅಂದರೆ ಗ್ಯಾಲ್ವನ್ ವ್ಯಾಲಿನಲ್ಲಿ ಮತ್ತೆ ಫೇಸ್ ಆಫ್ ಅಂದರೆ ಕೆಲವೊಂದು ಕಾನ್ಫ್ಲಿಕ್ಟ್ ಆಗ್ತಿದೆ. ಏನಿದು ಗ್ಯಾಲ್ವನ್ ವ್ಯಾಲಿ ಇಶ್ಯೂ? ಆ್ಯಕ್ಚುಲಿ ಗ್ಯಾಲ್ವನ್ ವ್ಯಾಲಿ ಇಶ್ಯೂ ಇವಾಗ ಸ್ಟಾರ್ಟ್ ಆಗಿರೋದಿಲ್ಲ. June 15, 2020ಇಂದನೂ ಇದು ಕ್ಲಾಶಸ್ ನಡೀತಾನೇ ಇದೆ ಗ್ಯಾಲ್ವನ್ ವ್ಯಾಲಿನಲ್ಲಿ. ಸೊ ಇದೊಂದು ಬಿಗ್ಗೆಸ್ಟ್ ಮಿಲಿಟ್ರಿ ಕಾನ್ಫ್ರಂಟ್ರೇಷನ್ ಅಂತಲೇ ಹೇಳ್ಬೋದು. ಓಕೆನಾ? ಇದು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಹತ್ರ ನಡೀತಾ ಇದೆ. ಸೊ ಇಲ್ಲಿ ಇದನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ತುಂಬ ಮೀಟಿಂಗ್ಸ್ ನಡೀತಾ ಇದ್ರೂ ಕೂಡ ಅದಕ್ಕೆ ಯಾವುದೇ ರೀತಿಯಾದಂಥ ಇನ್ನೂ ರಿಸಲ್ಟ್ ಬಂದಿಲ್ಲ. ಸೊ ಇದೊಂದು ಪೇಸ್ಡ್ ಡಿಸ್ಎಂಗೇಜ್ಮೆಂಟ್ ಎಟ್ ಟು ಟೇಕ್ಸ್ ಪ್ಲೇಸ್. ಆಲ್ಮೋಸ್ಟ್ 11 ರೌಂಡ್ ಆಫ್ ಟಾಕ್ಸ್ ಆದರೂ ಕೂಡ ಇನ್ನೂ ಈ ಕ್ಲಾಶಸ್ಸಿಗೆ ಎಂಡ್ ಆಗಿಲ್ಲ. ಸೊ ಹಾಗಾಗಿ ಇದಿನ್ನು ಆನ್ಗೋಯಿಂಗ್ ಪ್ರೊಸೆಸ್ ಅಂತಲೇ ಹೇಳ್ಬೋದು. ಸೊ ಇದು ಗ್ಯಾಲ್ವನ್ ವ್ಯಾಲಿ ಜೊತೆಗೆ ಗಾಗ್ರಾ, ಹಾಟ್ ಸ್ಪ್ರಿಂಗ್ಸು ಮತ್ತು ದೀಪ್ ಸಾಂಗು, ದೆಮ್ಚಾಕು ಅಂದರೆ ಈಸ್ಟರ್ನ್ ಲಡಾಖಲ್ಲಿ ಕೂಡ ಈ ಒಂದು ಕ್ಲಾಶಸ್ ಆಗ್ತಾಯಿದೆ. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಆಲ್ಮೋಸ್ಟ್ ಇವಾಗ ಇಲ್ಲಿವರೆಗೂ 11 ರೌಂಡ್ಸ್ ಆಫ್ ಟಾಕ್ಸ್ ಆಗಿದೆ ದೆನ್ ಏನು ಕ್ಲಾಶಸ್ ಆದಾಗಿಂದ. ಬಟ್ ಸ್ಟಿಲ್ ಇಟ್ಸ್ ಡಿಸ್ಎಂಗೇಜ್ಮೆಂಟ್ ಇನ್ನೂ ಆಗಿಲ್ಲ. ಸೊ ಇದ್ರ ರಿಲೇಟೆಡ್ ಆಗಿ ಒಂದು MCQ ನೋಡೋದಾದರೆ ಇಲ್ಲಿ 2 ಲೇಕ್ ಕೊಟ್ಟಿದ್ದಾರೆ ಮತ್ತು ಪ್ಲೇಸ್ ಕೊಟ್ಟಿದ್ದಾರೆ. ಸೊ ಅದು ಎಲ್ಲಿದೆ ಅನ್ನೋದ್ರ ಮೇಲೆ ಇದನ್ನು ಮ್ಯಾಚ್ ಮಾಡಬೇಕು. ಪ್ಯಾಂಗ್ಸಾಂಗ್ UT ಆಫ್ ಲಡಾಖಲ್ಲಿದೆಯಾ, ಸೋಕಾರ್ UT ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಇದೆಯಾ? ಸೊ ಇವೆರಡು ಕರೆಕ್ಟಾ ಅಂತ ಹೇಳಿ ನೋಡಿಬಿಟ್ಟು ಆನ್ಸರ್ ಮಾಡಬೇಕಾಗುತ್ತೆ. ಮ್ಯಾಪಿಂಗ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಪಾಯಿಂಟ್ ಆಫ್ ಪ್ರಿಲಿಮ್ಸ್. So thank you. If you have any doubts, you can ask in the comment section. Thank you all.